ಮನೆಯಲ್ಲಿ ಏನೇ ಫಂಕ್ಷನ್ಸ್ ಇದ್ರು ಕೂಡ ಮನೆಗ್ ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಈವನ್ ರಿಲೇಟಿವ್ಸ್ ಮ್ಯಾರೇಜಸ್ ಇದ್ರು ಕೂಡ ಮನೆಗ್ ಬರ್ತೀವೋ ಇಲ್ವೋ ಡೌಟ್ ಇರುತ್ತೆ. ಆದ್ರೆ ಒಂದು ದಿನ, ವರ್ಷದಲ್ಲಿ ಒಂದು ದಿನ, ಆ ದಿನ ಈ ದಿನ, ಗಣೇಶ ಹಬ್ಬದ ದಿನ ಖಂಡಿತ ಬಂದು ಎಷ್ಟೇ ಕೆಲಸ ಇರ್ಲಿ, ಏನೇ ಕೆಲಸ ಇರ್ಲಿ, ಎಲ್ಲ ಕೂಡ ನಾವು ಬಿಟ್ಟು ಈ ಹಬ್ಬಕ್ಕಾಗಿ ವೇಟ್ ಮಾಡ್ತಿರ್ತೀವಿ. ಈ ಹಬ್ಬದ ದಿನ ಖಂಡಿತ ಊರಿಗೆ ಬಂದು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಆರಾಮಾಗಿ ಖುಷಿ ಖುಷಿಯಾಗಿ ಬಾಲ್ಯದಲ್ಲಿ ಆಟಗಳಾಡಿರ್ತೀವಿ, ಅವ್ರ ಜೊತೆ ಅಡ್ಡಾಡಿರ್ತೀವಿ, ಸವಿ ಸವಿ ನೆನಪು, ಸಾವಿರ ನೆನಪು ಅಂತ ಎಷ್ಟೋ ನೆನಪುಗಳು ಬಂದು ನೆನಪು ಬರ್ತಾ ಇರುತ್ತೆ. ಅವ್ರ ಜೊತೆ ಒಂದು 3 ದಿನ ಇದ್ದು ಹಬ್ಬ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಖುಷಿ ಖುಷಿಯಾಗಿ ಡ್ಯಾನ್ಸ್ ಆಡ್ಕೊಂಡು ಡಿಜೆ ಹಾಕಿ ಅದು ಇದು ಇದು ಮಾಡಿ ಎಲ್ಲ ನೋವುಗಳೆಲ್ಲ ಮರೆತು ನಮ್ ಕೆಲ್ಸಕ್ಕೆಲ್ಲ ನಾವು ಹೋಗ್ತಾ ಇರ್ತೀವಿ. ಎಷ್ಟೋ ಕೆಲ್ಸಗಳು, ಎಷ್ಟೋ ಕಮಿಟ್ಮೆಂಟ್ಸ್, ಫ್ಯಾಮಿಲಿ ಅಂತ ಬಂದ್ಮೇಲೆ ಎಷ್ಟೋ ಕಮಿಟ್ಮೆಂಟ್ಸ್ ಇರುತ್ತೆ. ಬಾಲ್ಯ ಪರ್ವ ಅನ್ನೋದು ಒಂದು ಅಪರೂಪವಾದ ಪರ್ವ. ಅದು ಮತ್ತೆ ಮತ್ತೆ ಬರೋದಿಲ್ಲ. ಸೊ ಅಂತ ಪರ್ವನ ನಾವು ಬಂದು ಮಿಸ್ ಮಾಡ್ತಾ ಇರ್ತೀವಿ. ಆ ಮಿಸ್ ಮಾಡ್ಕೊಳೋದು ವರ್ಷದಲ್ಲಿ ಒಂದ್ಸತಿ ನಾವು ನೆನಪು ಮಾಡ್ಕೊಂಡು ಎಲ್ಲಾ ಫ್ರೆಂಡ್ಸ್ ಜೊತೆ ಅಡ್ಡಾಡಿ ಆರಾಮಾಗಿ ಖುಷಿ ಖುಷಿಯಾಗಿ ಇರ್ತೀವಿ. ಅಂತ ಹಬ್ಬದ, ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ. ಆರಾಮಾಗಿ ನಿಮ್ ಫ್ರೆಂಡ್ಸ್ ಜೊತೆ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ, ಏನೇನ್ ಮಾತಾಡ್ಬೇಕೋ ಎಲ್ಲ ಕೂಡ ಆರಾಮಾಗಿ ಮಾತಾಡಿ, ಡಿಸ್ಕಸ್ ಮಾಡಿ, ಫ್ಯೂಚರ್ ಪ್ಲಾನ್ಸ್ ಏನಾದ್ರು ಇದ್ರು ಕೂಡ ಅವ್ರ ಜೊತೆ ಶೇರ್ ಮಾಡಿ. ಏನಾದ್ರೂ ಕೂಡ ಈ ಟೈಮ್ ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಈ ಟೈಮ್ ಬರ್ಬೇಕಂದ್ರೆ ನಾವು 1 ವರ್ಷ ಕಾಯಲೇಬೇಕಾಗತ್ತೆ. ಸೊ ಮತ್ತೆ ಮತ್ತೆ ಆಫೀಸಲ್ಲಿ ರಜಾ ಕೇಳಿದ್ರು ಕೊಡಲ್ಲ, ವರ್ಕ್ ಬಿಸಿಯಲ್ಲಿ ಕಮಿಟೆಡ್ ಆಗಿರ್ತೀವಿ. ಸೊ ಎಲ್ಲೂ ಕೂಡ ಹೊರಗಡೆ ಹೋಗೋಕ್ ನಮ್ ಕೈಯಲ್ಲಿ ಆಗಲ್ಲ. ಒಂದು ದಿನ ಟೈಮ್ ಸ್ಪೆಂಡ್ ಮಾಡ್ಬೇಕು ಫ್ರೆಂಡ್ಸ್ ಜೊತೆ ಅಂದ್ರೂ ಕೂಡ ತುಂಬಾ ಕಷ್ಟ ಇರುತ್ತೆ. ಬಟ್ ಈ 3 ದಿನ, 4 ದಿನ, 5 ದಿನ, 1 ವಾರ ಆರಾಮಾಗಿ ರಜೆ ಹಾಕಿ ಬಂದಿರ್ತೀರಾ. ಫ್ರೆಂಡ್ಸ್ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಮತ್ತೆ ಈ ದಿನ ಹೋದ್ರೆ ಈ ದಿನಕ್ಕಾಗಿ ಇನ್ನು 1 ವರ್ಷ ಕಾಯ್ಬೇಕಾಗತ್ತೆ. ಸೊ ಅದರಿಂದ ಆರಾಮಾಗಿ ಎಂಜಾಯ್ ಮಾಡಿ. ನೋವುಗಳಿದ್ರು ಸರಿ, ಕಷ್ಟಗಳಿದ್ರು ಸರಿ, ಖುಷಿ ಇದ್ರು ಸರಿ, ಎಲ್ಲಾನು ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದ್ರೆ, ನೋಡಿ ಇವತ್ತು ಬಂದು ವಿನಾಯಕ ಚತುರ್ಥಿ. ನಾವ್ ಯಾವ್ದೇ ಒಂದು ಒಳ್ಳೆ ಕಾರ್ಯ ಸ್ಟಾರ್ಟ್ ಮಾಡ್ಬೇಕಂದ್ರು ಕೂಡ ನಾವು ಫಸ್ಟಿಗೆ ಬಂದು ಪೂಜೆ ಮಾಡೋದು ಆ ದೇವ್ರಿಗೆ, ವಿನಾಯಕರಿಗೆ ಪೂಜೆ ಮಾಡ್ತೀವಿ. ಯಾಕಂದ್ರೆ ಯಾವುದೇ ಒಂದು ಕಾರ್ಯ ಕೂಡ ನಾವು ಮಾಡಬಹುದು, ಯಾವುದೇ ಒಂದು ಆಟಂಕ ಇಲ್ದಿರಾ, ಯಾವುದೇ ಒಂದು ವಿಘ್ನ ಬರ್ದಿರಾ ನಮ್ಗೆ ನಿರ್ವಿಘ್ನವಾಗಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ಕಂಪ್ಲೀಟ್ ಆಗ್ಬೇಕು ಅಂತ ನಾವು ಮೊದಲಿಗೆ ಆ ಗಣೇಶನಿಗೆ ಪೂಜೆ ಮಾಡಿ ನಾವು ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಒಳ್ಳೇದ್ ಮಾಡ್ಬೇಕು, ಏನಾದ್ರೂ ಒಂದು ಕಾರ್ಯ ಇವತ್ತಿಂದ ನಾ ಶುರು ಮಾಡ್ಬೇಕು, ನಾಳೆ ಮಾಡ್ಬೇಕಾಗಿರೋದು ಇವತ್ತಿಂದನೇ ಶುರು ಮಾಡಿ. ನೆಕ್ಸ್ಟ್ ಇಯರ್ಗೆ ನಿಮ್ ಊರ್ಗ್ ಹೋಗ್ತಿರಲ್ಲ, ಸೊ ಅವಾಗ ಬಂದು ಈ ಕಾರ್ಯನೂ ಕೂಡ ಕಂಪ್ಲೀಟ್ ಆಗಿರ್ಬೇಕು, ಪ್ರಾಪರ್ ಆಗಿರ್ಬೇಕು. ಸೊ ಏನೇ ಇದ್ರು ಕೂಡ ಇವತ್ತಿಂದ ಸ್ಟಾರ್ಟ್ ಮಾಡಿ ನಿರ್ವಿಘ್ನವಾಗಿ ಆ ಕಾರ್ಯಗಳು ಬಂದು ಕಂಪ್ಲೀಟ್ ಆಗ್ಬೇಕು ಅಂತ ಆ ದೇವ್ರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ಆ ವಿನಾಯಕ ಎಲ್ರಿಗೂ ಕೂಡ ಆಯುಷು ಆರೋಗ್ಯ ಕೊಟ್ಟು ಎಲ್ರನ್ನು ಕಾಪಾಡ್ಬೇಕಂತ ನಾನು ಕೂಡ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್.